ಟು ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಾಚಿ ಫ್ಯೂಷನ್ಸ್. ನಮ್ಮ ಡೇ 3 ಫುಕಾಕಲ್ಲಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಕಾಫಿ ಕುಡಿಯೋದ್ರಿಂದ ಸ್ಟಾರ್ಟ್ ಆಯಿತು. ಸೊ ಆ್ಯಸ್ ಯೂಶ್ವಲ್ ಅಲ್ಲೇ ಎಲ್ಲ ಪೌಡರ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಕೆಟ್ಟಲಲ್ಲಿ ಹಾಟ್ ವಾಟರ್ ಮಿಕ್ಸ್ ಮಾಡಿಕೊಂಡು ನಾವು ಕುಡಿದ್ವಿ. ಬಿಕಾಸ್ ನಾನು ಹೇಳಿದ್ನಲ್ಲ ನೆನ್ನೆ ಎಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಅಷ್ಟು ನಮಗೆ ಮಜಾ ಇರಲ್ಲ. ಹಾಗಾಗಿ ನಾನು ಇಲ್ಲಿಂದನೇ ಎನರ್ಜಿನ ಸ್ವಲ್ಪ ಸ್ಟ್ಯಾಮಿನಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಸೊ ನಾನು ನಚ್ಚಿ ಇಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ವ್ಯೂ ನೋಡಿಕೊಂಡು ಕಾಫಿ ಕುಡಿಯೋಣ ಅಂತೇಳಿ ಇದು ಮಾಡಿದ್ವಿ. ಸೊ ತನ್ವಿಗೂ ಹೇಳಿದ್ವಿ ಚೆನ್ನಾಗಿದೆ ಮಾರ್ನಿಂಗ್ ವ್ಯೂ ತೆಗಿಯಮ್ಮ ಅಂತೇಳಿ. ಬಿಕಾಸ್ ನೆನ್ನೆ ಬಂದುಬಿಟ್ಟು ವ್ಯೂವಲ್ಲಿ ಸ್ವಲ್ಪ ಮೋಡ ಇತ್ತಲ್ಲ, ಹಾಗಾಗಿ ನಾನೇನು ವ್ಯೂ ತೆಗ್ದಿರಲಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ವ್ಯೂ ತೋರಿಸೋಣ ನಿಮಗೆ ಅಂತ ಅನಿಸ್ತು. ಹಾಗಾಗಿ ನಾನು ಇವತ್ತು ಈ ವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಸ್ ಯೂಶ್ವಲ್. ಸೊ ನಮ್ಮ ಡೇ ಕಾಫಿ ಜೊತೆಗೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ತುಂಬ ಭಾರವಾದ ಮನಸ್ಸಿಂದ ನಾನು ಈ ವಿಲಾಗೆ ಬಾಯ್ ಹೇಳಿದ್ದೀನಿ. ಯೂಶ್ವಲಿ ನಾನು ಎಲ್ಲೇ ಹೋಟೆಲ್ಸ್ಗೆ ಹೋಗಲಿ ಏನೇ ಆಗಲಿ ಬರೋವಾಗ ಓಕೆ ಚೆಕ್ಔಟ್ ಆಗಬೇಕನ್ನೋ ಒಂದು ಇದರಲ್ಲಿ ನಾವು ಹೋಗ್ತೀವಿ. ಬಟ್ ಈ ಸಲ ಅಂತೂ ನನಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಭಾರವಾದ ಮನಸ್ಸಿಂದ ನಾನು ಈ ವಿಲಾಯನ್ನು ನಾನು ಆಚೆ ಬರ್ತಾಯಿದ್ದೀನಿ. ಸೊ ನಾನಂತೂ ಎಲ್ಲರೂ ಹೋಗಿದ್ದಾರೆ, ನಾನು ಇನ್ನೂ ನಿಧಾನಕ್ಕೆ ನಾನು ತನ್ವಿ ನಂಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ತನ್ವಿ ಅಂತ ಹೇಳ್ಕೊಂಡು ನಾನು ತನ್ವಿ ಇಬ್ಬರು ನಿಧಾನಕ್ಕೆ ಇದು ಮಾಡ್ತಾಯಿದ್ದೆ. ಬನ್ನಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಭಾರವಾದ ಮನಸ್ಸಿಂದ ಬಾಯ್ ಹೇಳಿ ನನ್ನ ರೂಮ್ ನಂಬರ್ 9 ಇಲ್ಲ. ಸೊ ಅದಕ್ಕೆ ಬಾಯ್ ಹೇಳಿ ಹೊರಟಿದ್ದಾಯಿತು. ಸೊ ನಚ್ಚಿ ಆಲ್ರೆಡಿ ಬಂದು ನನಗೆ ಆಲ್ರೆಡಿ ಉಪ್ಮಾ ರೆಡಿ ಅಂದರೆ ಪೋಹಾ ರೆಡಿ ಮಾಡಿದರು, ಅಂದರೆ ಅವಲಕ್ಕಿನ ರೆಡಿ ಮಾಡಿದರು MTRದು. ಬಿಕಾಸ್ ನಾವು ಇಲ್ಲೇನೂ ತಿನ್ನಲ್ಲ ಅಂದರೆ ಅಲ್ಲಿರೋ ಥಿಂಗ್ಸ್ಗಳು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಅಲ್ಲ ಫಸ್ಟ್ ಡೇ. ಸೊ ಹಾಗಾಗಿ ನಾವಿಲ್ಲಿ ಏನೇನು ತೊಗೋಬೋದು ಅದನ್ನು ನಾವು ತೊಗೊಂಡು ರೆಸ್ಟ್ ಆಫ್ ಆಲ್ ನಾವು ನಬ್ಬೈಗೆ ಬಿರಿಯಾನಿ ಮಾಡಿಕೊಟ್ಟಿದ್ರು, ತನ್ವಿಗೆ ಬಿಸಿಬೇಳೆ ಬಾತು, ನಚ್ಚಿ ಕೂಡ ಪೋಹಾ ತಿಂದರು, ನಾನು ಕೂಡ ಪೋಹಾ ತಿಂದ್ವಿ. ಸೊ ಇಲ್ಲ ನಾನು ಆ್ಯಸ್ ಯೂಶ್ವಲ್ ಫ್ರೂಟ್ಸ್ ತೊಗೊಂಡೆ, ಲೈಕ್ ವಾಟರ್ ಮೆಲನ್ ಇದೆಲ್ಲ ತೊಗೊಂಡ್ವಿ. ಆಮೇಲಿಂದ ಒಂದು ಇದು ಜಲ್ಲಿದು ಇದು ಬರುತ್ತೆ, ಅದನ್ನು ಫ್ರೀಝರಲ್ಲಿ ಇಟ್ಟಿದ್ರು, ಅದನ್ನು ನಾವು ತೊಗೊಂಡೋದ್ವಿ. ಮತ್ತು ಯೋಗರ್ಟ್ ಕೂಡ ನಾವು ತೊಗೊಂಡ್ವಿ. ಅಂದರೆ ಬಸ್ಸಲ್ಲಿ ತೊಗೊಳ್ಳೋಣ, ಸ್ವಲ್ಪ ಡಿಹೈಡ್ರೇಷನ್, ಬಿಕಾಸ್ ನಿನ್ನೆ ಎಲ್ಲ ನಮಗೆ ತುಂಬ ಡಿಹೈಡ್ರೇಟ್ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಸೊ ಮಾರ್ನಿಂಗ್ ನೋಡಿ ಎಲ್ಲ ಇಂಡಿಯನ್ಸು ಯೋಚನೆ ಮಾಡ್ತಾ ಇರೋದು ಇದು, ಎಲ್ಲರೂ ಕೂಡ ಬರ್ರೆ ಫ್ರೂಟ್ಸ್ ತಗೊಂಡು ಹೋಗ್ತಾಯಿದ್ರು ಬೌಲ್ಗೆ ಅಂತ. ಇನ್ನೊಂದು ಕಪಲ್ ಅಂತೂ ಅವಳಂತೂ ಬಂದ್ಬಿಟ್ಟು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಹಿಂದಿಯಲ್ಲಿ ಹೇಳ್ಕೊಂಡು ಹಸ್ಬೆಂಡ್ನ ಬಿಟ್ಬಿಟ್ಟು ತಾನು ಮೇಲೆ ಹೋಗ್ಬಿಟ್ಟು ಹೋದ್ಲು. ಸೊ ನಾವು ಅದನ್ನೇ ಅನ್ಕೊತಾ ಇದ್ದೀನಿ, ಏನೂ ಆಪ್ಷನ್ ಇಲ್ಲ ನಮಗೆ ಅಂತ ಹೇಳಿಬಿಟ್ಟು. ಎಲ್ಲದಕ್ಕೂ ಎಗ್ ಕಂಟೆಂಟ್ ಇದ್ದೇ ಇತ್ತು ಆ್ಯಸ್ ಯೂಶ್ವಲ್. ಸೊ ನಂದು ಬಂದುಬಿಟ್ಟು ಪೋಹಾ ಮತ್ತು ವಾಟರ್ ಮೆಲನ್ನು ನಂದು ಬ್ರೇಕ್ಫಾಸ್ಟ್ ಆಗಿತ್ತು. ನೋಡಿ ಇದೇ ನನ್ನ ಬ್ರೇಕ್ಫಾಸ್ಟ್. ತನ್ವಿಗೆ ಟೊಮ್ಯಾಟೊ ಬಾತ್ ಮಾಡಿಕೊಟ್ಟಿದ್ರು, ನಬ್ಬೈಗೆ ಅವನು ಕೆಲಾಕ್ಸ್ ಏನೋ ತೊಗೊಂಡ, ಅವ್ನು ಸ್ವಲ್ಪ ಕೆಲಾಕ್ಸ್ ಎಲ್ಲ ತಿಂದ, ನಾನು ಕೆಲಾಕ್ಸ್ ತಿಂದೆ. ಬಟ್ ಕೆಲಾಕ್ಸ್ ತಿಂದರೆ ಅದು ಮತ್ತೆ ಸ್ವೀಟ್ ಆಗುತ್ತೆ, ನಂಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಸೊ ಹೇಗೋ ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ವಿ. ಸೊ ನಮ್ಮ ಡೇ ನಮ್ಮ ಡ್ರೈವರ್ ಆಲ್ರೆಡಿ ಬಂದಿದ್ರು, ಸೊ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ನಾವು 8:40. Because in the phones they are like Google Translator, they have their own language, we have our own language, but we can talk in English, the better language in the world. But in Germany ತುಂಬ ಸ್ಮಾಲ್ ಸಿಟಿನೇ ಹೇಳ್ಬೋದು, ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಈಸಿಯಾಗಿ ಹೋಗ್ಬೋದು. ನೋಡಿ ಬಂದೇ ಬಿಡ್ತು, ಕಣ್ಣು ಬಿಡೋದ್ರಲ್ಲಿ. ವಂಡರ್ ಸಿಟಿ, ಲೈಕ್ ಒಂದು ಹೆವೆನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಅಂದರೆ ಎಷ್ಟು ಇಷ್ಟ ಆಯಿತು ಅಂದರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಕ್ಲೀನಾಗಿ ಇಟ್ಟಿದ್ದಾರೆ ಗೊತ್ತಾ. ಸಿಟಿ ಮೀನ್ಸ್ ಆ ಏರಿಯಾ ಅಂತೂ ಲೈಕ್ ಹೌ ದ ಡಿಸ್ನಿ ವರ್ಲ್ಡ್ ಎಲ್ಲ ಇದೆ ಅದೇ ಥರನೇ ಇತ್ತು. ನಾನು ಈಗ ಡಿಸ್ನಿ ವರ್ಲ್ಡ್ಗೂ ಕೂಡ ಹೋಗಿದ್ದೀನಿ, ಯೂನಿವರ್ಸಲ್ ಸ್ಟುಡಿಯೋಗೂ ಹೋಗಿದ್ದೀನಿ, ಇದು ವಿನ್ ವಂಡರ್ಸ್ಗೂ ಆಗೋಯಿತು. ಸೊ ಈ ರೀತಿ ಆರ್ಟಿಫಿಷಿಯಲ್ ಸ್ಟುಡಿಯೋಸ್ ಎಲ್ಲ ಇವಾಗ ನನಗೆ ಒಂಥರ ಲೈಕ್ ಯಾರೇ ಏನೇ ಕೇಳಿದ್ರು ಅದ್ರ ಬಗ್ಗೆ ನಂಗೆ ಅದ್ರ ಬಗ್ಗೆ ಗೊತ್ತು, ನಾನು ಹೋಗಿದ್ದೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ ನನಗೆ. ಸೊ ಥ್ಯಾಂಕ್ಸ್ ಟು ನಚ್ಚಿ ಫಾರ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಬೈಗೂ ಕೂಡ ಬಿಕಾಸ್ ಆಫ್ ಈಸ್ ಬರ್ಡೇ ನಾವು ಹೋಗಿದ್ದಲ್ವ, ಸೊ ಹಾಗಾಗಿ ಸಿಚುವೇಶನ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಇಲ್ಲೆಲ್ಲ ನಮಗೆ ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಮ್ಯೂಸಿಕ್ ಇರುತ್ತೆ ಗೊತ್ತಾ. ಬಟ್ ಆ ಮ್ಯೂಸಿಕ್ಕೆಲ್ಲ ನಾವು ಹಾಕಿದ್ರೆ ಅದು ಕಾಪಿರೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲದನ್ನು ಮ್ಯೂಟ್ ಮಾಡಿ ಜಸ್ಟ್ ನನ್ನ ವಾಯ್ಸನ್ನೇ ಕೊಡ್ತಾಯಿದ್ದೀನಿ. ಸೊ ಎಂಟ್ರಿ ಆದ್ವಿ ಕರೆಕ್ಟಾಗಿ, ನಾವು 9:30 ಅಷ್ಟೊತ್ತಿಗೆಲ್ಲ ಎಂಟ್ರಿ ಆದ್ವಿ. ಇನ್ನು 9ಇಂದನೇ ಸ್ಟಾರ್ಟ್ ಆಗುತ್ತೆ, ಹೋಗ್ಬೋದು. ಸೊ ನಾವು ಆಚೆ ಎಲ್ಲ ವ್ಯೂ ಎಲ್ಲ ಇದು ಮಾಡ್ಕೊಂಡು ನಾವು 9:30 ಆ ಥರ ಹೋದ್ವಿ. ನಬ್ಬೈ ಅಂತೂ ಇಲ್ಲೂ ನಾಟಿ ಮಾಡ್ತಾ ಇದ್ದಾನೆ ಪಾಪ. ಅವರು ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದ್ರೆ ಇವನು ಬಗ್ಗದು ಎದ್ದೇಳೋದು ಮಾಡ್ತಾಯಿದ್ದ ನಾಟಿ ನಬ್ಬೈ. ಸೊ ಆ್ಯಸ್ ಯೂಶ್ವಲ್ ತನ್ವಿ ಮ್ಯಾಪ್ ಇಟ್ಕೊಂಡು ಎಲ್ಲೆಲ್ಲಿ ಹೋಗೋಣ ಪಾಪ, ಫಸ್ಟ್ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ತಾಯಿದ್ಲು. ನಾನು ಹೇಳ್ದೆ ಏನೇ ಮಾಡಿ ಬೇಗ
ಹೋಗ್ತಾ ಇರೋಣ. ವೈ ಬಿಕಾಸ್ ಇವರಿಬ್ಬರು ಇರೋದ್ರಿಂದ ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ, ಅಂದರೆ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಂತ. ಸೊ ಹಾಗಾಗಿ ಫಸ್ಟ್ ಏನು ಮಾಡಿದ್ವಿ, ನಾವು ಡ್ರೈ ಗೇಮ್ಸು ಹೋಗಿದ್ವಿ. ಆಮೇಲಿಂದ ಇದು ಅಟ್ರಾಕ್ಷನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ವಾಟರ್ ಗೇಮ್ ಬರೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೆನ್ನೆಲ್ಲ ನಾವು ಸನ್ ವರ್ಲ್ಡಲ್ಲಿ ಸನ್ ಸಿಟಿಯಲ್ಲಿ ನಾವು ಆಲ್ರೆಡಿ ಇದು ಮಾಡಿದ್ವಲ್ಲ, ಏನು ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಲ್ಲ. ಸೊ ನಾನಂತೆ ತನ್ವಿಗೆ ಫಸ್ಟೆಲ್ಲ ನಾವು ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಳ್ಳೋಣ, ಮಾಡೆಲ್ಸ್ದೆಲ್ಲ ಏನೇನಿದೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ. ಹಾಗಾಗಿ ಅದೇ ಥರನೇ ಮಾಡಿ ನಾವು ಏನು ಮಾಡಿದ್ವಿ, ಫಸ್ಟ್ ಇದೆಲ್ಲ ಅಟ್ರಾಕ್ಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಕಿಡ್ಸ್ ಅಟ್ರಾಕ್ಷನ್ಸ್ ಅಂತೂ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿತ್ತು. ತನ್ನ ಅಬ್ಬಾಯಿಗಂತೂ ಎಲ್ಲ ಹಾರ್ಸ್ ರೈಡ್ ಎಲ್ಲಾದರೂ ಅವನು ಫುಲ್ ಖುಷಿ ಪಟ್ಟ. ಅಂದರೆ ಲೈಕ್ ನಾವಿಲ್ಲೆಲ್ಲ ಎಕ್ಸಿಬಿಷನಲ್ಲೆಲ್ಲ ಹೇಗಿರುತ್ತೆ ಅದಕ್ಕೆಲ್ಲ ತುಂಬ ಡೆಡ್ ಆಪೋಸಿಟ್ ಥಿಂಗ್ಸ್ಗಳೇ ಇತ್ತು. ಅಂದರೆ ಮಕ್ಳಿಗೆಲ್ಲೂ ಬೋರಿಂಗ್ ಆಗೋಲ್ಲ, ಅವ್ರಿಗೂ ಸ್ವಲ್ಪ ಅಡ್ವೆಂಚರಸ್ ಆಗೇ ಇತ್ತು. ಆ ಥರ ಇತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ರೈಡ್ಸ್ಗಳು ಸ್ಟಾರ್ಟ್ ಆಯಿತು. ಅದರಲ್ಲೂ ಅಷ್ಟೇ ರೈಡ್ಸು ಕೂಡ ಮಕ್ಕಳಿಗೆ ತುಂಬ ಮಿನಿಮಲ್ ಹೈಟಲ್ಲಿ ಇತ್ತು ಅದು ರೈಡ್ಸು, ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಂತೂ ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ವಿನ್ ವಂಡರ್ಸ್ಗೆಲ್ಲ ಎಷ್ಟು ಬಾಟಲ್ಸ್ ಆಗುತ್ತೆ ಅಷ್ಟು ವಾಟರ್ ಬಾಟಲ್ನ ನೀವು ಕ್ಯಾರಿ ಮಾಡಿ. ಅಂದರೆ ಲೈಕ್ ನೀವು ಬಾಟಲ್ ಇಟ್ಕೊಂಡು ನಿಮಗೆಲ್ಲ ಅಲ್ಲೆಲ್ಲ ಡ್ರಿಂಕಿಂಗ್ ವಾಟರ್ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಇವನ್ ರೆಸ್ಟ್ ರೂಮ್ಸ್ ಕೂಡ ಹೆಜ್ಜೆಗೂ ಇದೆ. ತುಂಬ ಕ್ಲೀನ್ ಆ್ಯಂಡ್ ಟೈನಿ ಆಗಿದೆ ಅಂತಲೂ ಹೇಳ್ಬೋದು. ಅಂದರೆ ತುಂಬ ಹೈಜಿನಿಕ್ ಆಗಿತ್ತು. ಎಲ್ಲೂ ನಿಮಗೆ ಒಂಥರ ಏನಿಲ್ಲ, ತುಂಬ ಚೆನ್ನಾಗಿತ್ತು. ನೀವು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತಲೂ ಮಾಡ್ಬೋದು. ಲೈಕ್ ಒಂದು ಅರ್ಧ ಸ್ಟುಡಿಯೋ ಹೋಗಾದ್ಮೇಲೆ ಇನ್ನರ್ಧ ಸ್ಟುಡಿಯೋ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ನಾವು ಮಾಡೋಣ ಅಂದ್ಕೊಂಡ್ವಿ, ಬಟ್ ನಮ್ಮದು ಬೇಗ ನಾವು ಇಲ್ಲಿಂದ ಆಚೆ ಹೋಗೋದ್ರಿಂದ ನಾನು ಇವತ್ತು ಡ್ರೆಸ್ ತೊಗೊಳ್ಳಿಲ್ಲ, ಬಟ್ ಒಂದೇ ಡ್ರೆಸ್ಸಲ್ಲೇ ಇದು ಮಾಡಿದ್ವಿ. ಹಾಗಾಗಿ ಇದಾಯಿತು. ಮತ್ತು ಇಲ್ಲೆಲ್ಲ ಸನ್ಸ್ಕ್ರೀನ್ ಲೋಷನ್ ತುಂಬ ಚೆನ್ನಾಗಿ ಹಾಕ್ಕೊಳ್ಳಿ. ಯಾವುದೇ ಒಂದು ಮೇಕಪ್ ಕೂಡ ನಿಮ್ಗೆ ಇಲ್ಲಿ ವರ್ಕ್ ಆಗೋಲ್ಲ, ಎಲ್ಲದು ನಿಮಗೆ ಸ್ವೆಟ್ಟಲ್ಲಿ ಅಂತ ಬಂದುಬಿಡುತ್ತೆ. ಸನ್ಸ್ಕ್ರೀನ್ ಲೋಷನ್ ಅಂದು ನೀವು ಹಾಕ್ಕೋತಾನೆ. ನಾನಂತೂ ಸ್ಪ್ರೇ ಆ್ಯಸ್ ಯೂಶ್ವಲ್ ಸನ್ಸ್ಕ್ರೀನ್ ಸ್ಪ್ರೇ ತೊಗೊಂಡಿದ್ದೆ, ಅದನ್ನು ಹಚ್ಕೊತಾ ಇರ್ತಾಯಿದ್ದೆ, ಮತ್ತೆ ಮುಗಿಸ್ತಾ ಇದ್ದೆ. ಅದೊಂಥರ ಚೆನ್ನಾಗಿತ್ತು. ಅಂದರೆ ಲೈಕ್ ನೀರು ಕುಡಿತಾ ಇದ್ವಿ, ನೀರು ಐಸ್ ಕ್ರೀಮ್ ಅದೆಷ್ಟು ತಿಂದಿದ್ದೀವೋ ಅದೆಷ್ಟು ಕುಡ್ದಿದ್ದೀವಿ ಅಂತ ಗೊತ್ತಿಲ್ಲ. ಬಿಕಾಸ್ ಅದು ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿರಲಿಲ್ಲ, ಅಷ್ಟು ಡಿಹೈಡ್ರೇಟ್ ಆಗ್ತಾಯಿದ್ವಿ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಇದು ಮೂರಂತೂ ಮ್ಯಾಂಡೇಟ್ರಿ ಆಗಬೇಕು ಇಲ್ಲಿಗೆ ಹೋಗೋದಕ್ಕೆ. ಲಂಚ್ ಅಂತೂ ನಾವು ಲಂಚ್ ತಿನ್ನೋಕ್ಕೆ ಆಗಲಿಲ್ಲ. ಲೈಕ್ ಒಂಥರ 4 o'clock ಆ ಥರ ಸ್ನ್ಯಾಕ್ಸ್ ಥರ ತಿಂದ್ವಿ. ಇಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಅಲ್ಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ, 2-3 ಕಡೆ ಇತ್ತು. ಸೊ ನಾವು ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ನಾವು ಸ್ನ್ಯಾಕ್ಸ್ ತಿಂದ್ವಿ. ಸೊ ಮಕ್ಕಳಿಗೆ ನೋಡಿ ಕಾರ್ಟನ್ದು ಎಷ್ಟು ಅಟ್ರಾಕ್ಷನ್ಸ್ ಇತ್ತಂತ ಹೇಳಿದ್ರೆ, ಮಿಕ್ಕಿ ಮೌಸ್ ಫ್ಯಾಮಿಲಿ ಇತ್ತು, ಆಮೇಲಿಂದ ಇವ್ರು ಏನೇನೋ ಹೇಳ್ತಾರೆ ನೋಡಿ ಅದರದ್ದೆಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನಬ್ಬ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ. ಆಮೇಲೆ ಕಿಡ್ಸ್ಗೆ ಶೋಸ್ ಎಲ್ಲ ಇದೆ, ಅಂದರೆ ಲೈಕ್ ಅಲ್ಲಾವುದ್ದೀನ್ ಶೋ ಇತ್ತು, ಅದಕ್ಕೆ ನಮ್ಮನ್ನು ಕೂಡ ಎಂಟ್ರಿ ಮಾಡಿದರು, ಅದನ್ನು ಕೂಡ ಚೆನ್ನಾಗಿದೆ. ಆ್ಯಂಡ್ ನನಗನ್ಸುತ್ತೆ ಇಲ್ಲಿಗೆಲ್ಲ ನೀವು ಮಕ್ಕಳನ್ನ ಕರ್ಕೊಂಡು ಹೋದ್ರೇ ನಿಮ್ಗೊಂಥರ ಫುಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು, ಒಂಥರ ಸ್ಯಾಟಿಸ್ಫೈಡ್ ಆಗುತ್ತೆ ಅಂತ. ಇದೊಂದು ಟಾಯ್ ಟ್ರೈನ್, ಇದರಲ್ಲಿ ಅಡಲ್ಟ್ಸ್ನೂ ಕೂಡ ಎಂಟರ್ ಮಾಡಿದರು. ಇದೊಂಥರ ಟ್ರೈಬ್ಸ್ ಅವ್ರದ್ದು ವಿಲೇಜ್ಗೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗೋ ಥರ ಇರುತ್ತೆ. ಅದು ಟ್ರೈಬ್ಸ್ ಹೇಗಿರ್ತಾರೆ ಟ್ರೈಬ್ ಪೀಪಲ್ಸ್ ಅಂತ ಅದನ್ನು. ಆಮೇಲೆ ಅಲ್ಲೆಲ್ಲ ಲೈಕ್ ನಿಧಿ ಎಲ್ಲ ಹೇಗಿದೆ ಅದೊಂಥರ ಟೂರ್ ತುಂಬ ಚೆನ್ನಾಗಿತ್ತು. ಟಾಯ್ ಟ್ರೈನು ನೆನ್ನೆ ಎಲ್ಲ ನಾವು ಅಲ್ಲಿ ಸನ್ ಸಿಟಿಯಲ್ಲಿ ನಾವು ಹೋಗ್ಬಿಟ್ಟು ಚೆನ್ನಾಗಿ ರಿಯಲ್ ಟ್ರೈನಲ್ಲಿ ಹೋದ್ವಿ, ಇವತ್ತು ಟಾಯ್ ಟ್ರೈನಲ್ಲಿ ಹೋದ್ವಿ. ಅದು ಎರಡು ಕೂಡ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಕಡೆಯೂ ಕ್ಲೀನಾಗಿ ಟೈನಿಯಾಗಿಯೇ ಅಂದರೆ ನೀಟಾಗಿತ್ತು. ನಿಮಗೆಲ್ಲೂ ಕೂಡ ತುಂಬ ರಶ್ಶು ಕ್ರೌಡೆಡ್ ಅಂತ ಇಲ್ಲ, ಜನ ಈಕ್ವಲ್ ಆಗಿ ಸ್ಪ್ಲಿಟ್ ಆಗ್ತಾಯಿದ್ರು. ಬೇಕಂದರೆ ನೀವು ಇಲ್ಲೂ ಕೂಡ ಫಾಸ್ಟ್ಯಾಗ್ ಟಿಕೆಟ್ಸ್ ಎಲ್ಲ ತೊಗೋಬೋದು, ಬಗಿ ತೊಗೋಬೋದು. ಬಟ್ ನಾವು ಹೋಗಿರೋದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ, ನೀವು ಬಗಿ ತೊಗೊಂಡೋಗಿ ಇನ್ನೇನು ಅಂತ ಹೇಳಿ ನಾವು ಬಗಿ ಎಲ್ಲ ತೊಗೊಳ್ಳಿಲ್ಲ. ಲೆಟ್ಸ್ ವಾಕ್ ಅಂತ ಹೇಳಿ ನಾವು ಬಗ್ಗಿನ ಏನು ಆಫ್ ಮಾಡ್ಕೊಳ್ಳಿಲ್ಲ. ಸೊ ನಾವು ನಾರ್ಮಲ್ ಆಗೇ ಹೋದ್ವಿ. ಆಮೇಲಿಂದ ನೆಕ್ಸ್ಟು ವಾಟರ್ ಗೇಮ್ ಥರ ಹೋದ್ವಿ, ಅಂದರೆ ನಾವು ವಾಟರ್ ಗೇಮ್ಸ್ ಆಯಿತಾ. ಆ ಗೇಮ್ಸಲ್ಲೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ನಾನು ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೆ, ನಾನು ಹೇಗಿರುತ್ತೆ ಇದನ್ನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಬಟ್ ಅಲ್ಲಿ ಹೋದ್ಮೇಲಂತೂ ವಾವ್ ಅಂತಾಯಿತು. ನೋಡಿ ಇಲ್ಲೆಲ್ಲ ಕಡೆನೂ ಫೋಟೋಸ್ ತೊಗೋಬೋದು. ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ನೋ ಫೋಟೋಸ್ ನಾಟ್ ಅಲೌಡ್, ಅದು ಅಲೌಡ್, ಇದು ಅಲೌಡ್, ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟು ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಬಟ್ ಎಲ್ಲ ಕಡೆ ಫುಲ್ ಫೋಟೋ ಫ್ರೀ ಇತ್ತು ಗೊತ್ತಾ. ನೀವು ಎಲ್ಲ ಕಡೆನೂ ಚೆನ್ನಾಗಿ ಫೋಟೋಸ್ ತೊಗೋಬೋದಾಗಿತ್ತು. ನಾನೇ ಇಲ್ಲೆಲ್ಲ ಆ್ಯಕ್ಚುಲಿ ಇಲ್ಲಿ
ಕ್ಯಾಮ್ರಾ ಬಿದ್ದೋಗ್ಬಿಡುತ್ತೆ, ಆ ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬಿಟ್ಟು ನಾನೇ ಟ್ರೈಪೋಡ್ ಎಲ್ಲಿ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಕ್ಲೋಸ್ ಮಾಡಿದೆ ಇನ್ ಮೀನ್ ವೈಲ್ ಆ್ಯಕ್ಚುಲಿ. ಬಟ್ ಎಲ್ಲ ಕಡೆನೂ ಕ್ಯಾಮ್ರಾಸ್ ಅಲೋಡ್ ಇದೆ, ನೀವು ಎಷ್ಟು ಬೇಕಾದರೂ ಫೋಟೋಸ್ ತೊಗೋಬೋದು. ಮೇಕ್ ಶ್ಯೂರ್ ನಿಮ್ಮದು ಮೊಬೈಲಲ್ಲಿ ಸ್ಟೋರೇಜ್ ಇಟ್ಕೊಳ್ಳಿ, ಕ್ಯಾಮ್ರಾದಲ್ಲೂ ಸ್ಟೋರೇಜ್ ಇಟ್ಕೊಳ್ಳಿ. ಆಮೇಲೆ ಮೇಕ್ ಶ್ಯೂರ್ ಡಬಲ್ ಬ್ಯಾಟ್ರಿ ತೊಗೊಳ್ಳಿ, ಏಕೆಂದರೆ ಮೊಬೈಲಲ್ಲಿ ಚಾರ್ಜಿಂಗ್ ಕಮ್ಮಿ ಆಗೋದ್ರೆ ನಿಮ್ಗೆ ಇವರಲ್ಲಿ ಚಾರ್ಜಿಂಗ್ ಕೊಡೋದೇ ಕಷ್ಟ. ಲೈಕ್ ನಾನೊಂದು ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡೆ, ಇಟ್ ಮೀನ್ಸ್ ಅವ್ರಿಗೆ ಪ್ರೊನೌನ್ಸೇಷನ್ನೇ ಗೊತ್ತಾಗಲ್ಲ ಅಲ್ವಾ, ಸೊ ಹೇಳೋಕ್ಕೂ ಇದಾಗಲ್ಲ. ಆ್ಯಂಡ್ ದಿಸ್ ಪೀಪಲ್ ಆರ್ ವೆರಿ ಕೈಂಡ್ ಅಂತಲೇ ಹೇಳ್ಬೋದು. ಆಮೇಲಿಂದ ಅವ್ರಿಗೆ ಲೈಕ್ ತುಂಬ ಕೈಂಡಾಗಿ ಮಾತಾಡ್ತಾಯಿದ್ರು. ವೆಲ್ ಕೋಆಪ್ರೇಟಿವ್ ಸ್ಟಾಫ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇಲ್ಲಂತೂ ಪೂರಾ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ಎನರ್ಜೆಟಿಕ್ಕಾಗಿ ಓಡಾಡ್ಕೊಂಡಿರ್ತೀರ ಅಷ್ಟು ಕೂಡ ನೀವು ಟೈಮಲ್ಲಿ ನೀವು ಕನ್ಸ್ಯೂಮ್ ಮಾಡಿಕೊಂಡು ಚೆನ್ನಾಗಿ ನೀವು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಂತೂ ನಿಮಗೆ ಎಲ್ಲನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾವುದೂ ಅಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ ಮಾಡಬೇಕಂತ ರಿಪೀಟೆಡ್ ಅಂತಲೇ ಇಲ್ಲ. ತುಂಬಾ ಚೆನ್ನಾಗಿ ಇವನ್ ಯೂನಿವರ್ಸಲ್ ಸ್ಟುಡಿಯೋಗೆ ಹೋಗಿದ್ದೀನಿ, ನಾನು ಆಗಲೇ ಹೇಳ್ದಂಗೆ ಡಿಸ್ನಿ ವರ್ಲ್ಡ್ಗೆ ಹೋಗಿದ್ದೀನಿ. ಇದಕ್ಕೂ ತುಂಬ ಡಿಫ್ರೆಂಟ್ ಆಗಿರೋ ರೈಡ್ಸ್ಗಳೇ ಇದೆ. ಸೊ ಇಲ್ಲೊಂದು ಒಂದು ತನ್ವಿ ಅಂತೂ ಹೋಗಿದ್ದಾಳೆ, ಇದಂತೂ ಏನಂತೂ ತುಂಬ ಡೈನಾಮಿಕ್ ಆಗಿ ತುಂಬ ಅಡ್ವೆಂಚರಸ್ ಆಗಿತ್ತು ಅಂತಲೇ ಹೇಳ್ಬೋದು. ಇದು ನೋಡ್ತಾ ಹಿಂಗಾಗುತ್ತೆ. ಇದಾದಮೇಲೆ ಫುಲ್ಲು ಲೆಫ್ಟಿಗೆ ತೊಗೊಂಡೋಗಿ ಉಲ್ಟಾ ಮಾಡ್ತಾನೆ, ರೈಟಿಗೆ ತೊಗೊಂಡೋಗಿ ಉಲ್ಟಾ ಮಾಡ್ತಾನೆ. ಓ ಮೈ ಗಾಡ್, ನನಗಂತೂ ನೋಡಿ ಹೆಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ಕೊಂಡು ನಂಗೆ ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ನಬೈ ಬೇರೆ ಅಂಪೈರ್ ಥರ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ. ನಾನಂತೂ ನಬೈ ಬೇಡ ಕಣೋ ಸುಮ್ಮನೆ ಇರೋ ಅಂತ ಹೇಳ್ತಾಯಿದ್ದ. ಅವನು ಏನೋ ಕಿರ್ಚಿ ಹೇಳ್ತಾಯಿದ್ದ. ನಾನಂತೂ ಆ ಶೆಕೆಗೂ ಅದಕ್ಕೂ ಇನ್ನೂ ನಿನಗೆ ಎನರ್ಜಿ ಡ್ರೈ ಆಗುತ್ತೆ ಸುಮ್ಮನೆ ಇರೋ ಅಂತ ಹೇಳ್ತಾಯಿದ್ದೆ. ಬಟ್ ಆ ಬಿಸಿಲಿಗೆ ಆಲ್ಮೋಸ್ಟ್ ಮಿಡ್ ಡೇ ಅಂತ ನಾನು ಲೈಕ್ 12:30 ಥರ ಬಿಸಿಲು ನೋಡ್ಬೋದು ನೀವೇ ಹೇಗಿದೆ ಅಂತ. ಅದ್ರ ಮಧ್ಯದಲ್ಲಿ ನಮ್ಮ ತನ್ವಿ ಹಿಂಗೆ ಆಡ್ತಾ ಇದ್ದಾಳೆ. ನಾನಂತೂ ತನ್ವಿ ಬೇಡವೇನೆ ಆಗ್ತಾಯಿದ್ದೀಯೇನೆ ಅಂದರೂ ಏನಿಲ್ಲ, ರಿಲ್ಯಾಕ್ಸಾಗಿ ಕೂತಿದ್ದಾಳೆ. ನಾವಂತೂ ಫುಲ್ ಟೆನ್ಷನಲ್ಲಿ ನಚ್ಚಿ ಅಂತ ಆ ಕಡೆ ಹೋಗ್ಬಿಟ್ಟು ಕಾಲಲ್ಲಿ ಕೂತ್ಕೊಂಡಿದ್ರು. ಇಲ್ಲಿ ನಬೈ ನೋಡಿ ಅಂಪೈರ್ ಥರ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತಿದ್ದಾನೆ. ನಾವು ಅಲ್ಲಿ ಕೂಗ್ತಾ ಇದ್ದಾನೆ, ಓ ಮೈ ಗಾಡ್ ಶ್ಯೂರ್ ಅಂತ ಹೇಳಿಬಿಟ್ಟು. ಬಟ್ ಇಲ್ಲೆಲ್ಲ ನಾನು ಹೇಳ್ಬೋದು, ಅಂದರೆ ನಾನು ವಾಯ್ಸ್ನ ಕೊಡ್ಬೋದಾಗಿತ್ತು. ಬಟ್ ಇಲ್ಲೆಲ್ಲ ಕಡೆನೂ ಮ್ಯೂಸಿಕ್ ಹಾಕಿದ್ದಾರೆ ಆಯಿತಾ, ಒಳ್ಳೊಳ್ಳೆ ಸಾಂಗ್ಸ್ ಮ್ಯೂಸಿಕ್. ಬಟ್ ಆ ಮ್ಯೂಸಿಕ್ನ ನಾನು ಹಾಕಿದ್ರೆ ಕಾಪಿ ರೈಟ್ ಆಗುತ್ತೆ. ಹಾಗಾಗಿ ನಾನು ಆ ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿ ನಾನು ಇದನ್ನು ಮಾಡಿದ್ದೀನಿ. ಸೊ ಎಂಜಾಯ್ ಮಾಡಬಹುದು. Tanvi, wave your hand. ಇಲ್ಲಿಂದ ಒಂದು ಈಗಲ್ ರೈಡರ್ ಅಂತ ಹೋದ್ವಿ. ಓ ಮೈ ಗಾಡ್, ಇದಂತೂ ಹೆಂಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಇದಂತೂ ಕೇವ್ದು, ನೀವು ಇದನ್ನಂತೂ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ನೋಡಿರ್ತೀರ. ಇದಂತೂ ರೈಡ್ ಸೂಪರಾಗಿತ್ತು. ಆ್ಯಂಡ್ ಅದು ಈಗಲ್ದೂ ಕೂಡ ತುಂಬ ಚೆನ್ನಾಗಿತ್ತು. ಓವರಾಲ್ ಎವ್ರಿಥಿಂಗ್ ವಾಸ್ ಗುಡ್ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ಲಾಗೇ ಇತ್ತು. ನೀವು ಕೂಡ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಂದರೆ ಫುಕಾಕಲ್ಲೇ ನಿಮಗೆ ಜಾಸ್ತಿ ಕಿಡ್ಸ್ ಅಟ್ರಾಕ್ಷನ್ಸ್ ಇದೆ. ಇವನ್ ನಮಗೂ ಕೂಡ ಅಡಲ್ಟ್ ಅಟ್ರಾಕ್ಷನ್ ಅಂತಲೂ ಹೇಳ್ಬೋದು. ಈ ಈಗಲ್ ರೈಡ್ ಅಂತೂ ಎಷ್ಟು ಪ್ಯಾಕ್ ಮಾಡಿದ್ರು ಗೊತ್ತಾ, ನಮ್ಮನ್ನ ಒಂದು 10 ನಿಮಿಷ 20 ನಿಮಿಷ ಅಲ್ಲೇ ನಿಲ್ಲಿಸಿದ್ರು. ನಾವು ಅಂದ್ಕೊಂಡು ಏನಕ್ಕೆ ಇದು ಇಷ್ಟೊತ್ತು ತನಕ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮನ್ನ, ಅಂದರೆ ಲೈಕ್ ಎಷ್ಟು ಏನೋ ಇವ್ರು ನಚ್ಚಿ ಹೇಳಿದ್ರು, ಇವ್ರು ಇಷ್ಟೊತ್ತು ತನಕ ನಮ್ಮನ್ನ ಎಲ್ಲ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಏನೋ ಸರಿಗಿರೋದೇ ಇರುತ್ತೆ ಕಣಮ್ಮ ಅಂತ ಹೇಳಿದ್ರು. ಅವ್ರು ಹೇಳಂಗೆ ಕರೆಕ್ಟಾಗೇನೇ ಇತ್ತು. ಅದು ಹೆಂಗೆ ಬರೀ ಒಂದು 20-30 ಸೆಕೆಂಡ್ಸ್ ಅಷ್ಟೇ ಇದ್ದು, ಆ 30 ಸೆಕೆಂಡ್ಸಲ್ಲಿ ಜೀವ ಬಾಯಿ ಹೋಗಿ ಬರೋಂಗಾಯ್ತು. ಅಷ್ಟು ಡೈನಾಮಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ದ ಫೇಮಸ್ ಮೆಮೊರೆಡ್ ಶೋ ಇದೆ, ಅಲ್ಲಿಗೆ ಹೋಗಿದ್ವಿ. ಅಂದರೆ ಇದನ್ನು ಸೀಶೆಲ್ ಅಕ್ವೇರಿಯಂ ಅಂತ ಕರೀತಾರೆ, ಅದರೊಳಗಡೆ ಇದಿದೆ. ಈ ಮೆಮೊರೆಡ್ ಶೋ ಬಂದುಬಿಟ್ಟು ನಿಮಗೆ 3:30 ಒಂದು ಬರುತ್ತೆ, ಮತ್ತು ಮಾರ್ನಿಂಗ್ ಒಂದು ಇರುತ್ತೆ. ಸೊ ನಮಗೆ 3:30 ಶೋಗೆ ಹೋದ್ವಿ. ಬಟ್ ನಾವು ಇದೆಲ್ಲ ತನ್ವಿ ಎಲ್ಲ ಇದನ್ನು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಿದ್ದಾಳೆ. ಸೊ ನಾನಂತೂ ಅದನ್ನು ಮಾಡಿಲ್ಲ, ಅಂದರೆ ನೋಡಿಕೊಂಡು ಬಂದ್ವಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗಂತೂ ಆಲ್ಮೋಸ್ಟ್ ಒಂದು 10 to 20 ಮಿನಿಟ್ಸ್ ಇದೆ. ಇದು ಕಲರ್ ಆಫ್ ದ ಶೋ ಅಂತ ಹೇಳ್ಬಿಟ್ಟು ಇದ್ರದ್ದನ್ನು ಅದು ಕರೀತಾರೆ ಹೆಸರು. ಇದನ್ನಂತೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ.
ನೆಕ್ಸ್ಟು ಇದ್ರೊಳಗಡೆ ಫಿಶ್ ಅಕ್ವೇರಿಯಮ್ ಎಲ್ಲ ಇರುತ್ತೆ. ಅದರೊಳಗಡೆ ಎಲ್ಲ ಹೋದರೆ ನಿಮಗೆ ವೆರೈಟಿ ಆಫ್ ಫಿಶಸ್ನ ನೀವು ನೋಡ್ಕೊಂಡು ಬರ್ಬೋದು. ಇದು ಇದೇ ಥರದ ಲೈಕ್ ಸೇಮ್ ಸಿಂಗಾಪುರಲ್ಲಿ ಹೇಗಿತ್ತು ಅದನ್ನೇ ಇಲ್ಲಿ ಒಂಥರ ಲೈಕ್ ಕಾಪಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದು ಸ್ಟ್ರಕ್ಚರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ನೀವು ಎಲ್ಲ ರೀತಿ ಫಿಶಸ್ನ ಕೂಡ ನೋಡ್ಬೋದು. ಅಂದರೆ ಲೈಕ್ ಸ್ನೇಕ್ ಫಿಶಿಂದ ಹಿಡಿದು ಶೆಲ್ದು ಆ ಥರ ಎಲ್ಲದನ್ನು ಕೂಡ ಥರನೂ ನೋಡ್ಬೋದು. ವೆರಿ ಡಿಫ್ರೆಂಟ್ ಆಗಿದೆ. ಬಟ್ ನಬ್ಬ ಇದ್ರೊಳಗಡೆ ಹೋಗ್ದಂಗೆ ನನಗೆ ಸ್ಮೆಲ್ ನೋಡಿಬಿಟ್ಟು ನನಗೆ ಸ್ಮೆಲ್ ಆಗ್ತಾಯಿಲ್ಲ, ಬನ್ನಿ ಆಚೆ ಹೋಗೋಣ ಅಂತ ಇದ್ದ. ಈವನ್ ಪೆಂಗ್ವಿನ್ಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಅವನಂತೂ ಕಷ್ಟಪಟ್ಟು ಫೋಟೋಗೆ ನಿಂತ್ಕೊಂಡಿದ್ದಾನೆ. ಅವನಂತೂ ನಡೀರಿ ಹೋಗೋಣ ನನಗೆ ಇಲ್ಲಿ ಸ್ಮೆಲ್ ಆಗ್ತಾಯಿಲ್ಲ ಅಂತ ಇದ್ದ. ಅವ್ನಿಗೇನಕ್ಕೆ ಅನಿಸ್ತು ಅಂತ ಗೊತ್ತಿಲ್ಲ. ನಮಗೇನು ಅಷ್ಟೇನು ಸ್ಮೆಲ್ ಅನಿಸ್ತಿಲ್ಲ, ಬಟ್ ಅವ್ನಿಗೇನೋ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ ಅವನಿಗೆ. ಅಲ್ಲಿ ನೋಡಿ ಮೂಗು ಮುಚ್ಕೊಂಡು ನಿಂತಿದ್ದಾನೆ. ನಚ್ಚಿಗೆ ಕಾಲಲ್ಲಿ ಇರೋಕ್ಕೂ ಬಿಟ್ಟಿಲ್ಲ. ಆ್ಯಸ್ ಯೂಶ್ವಲ್ ನಚ್ಚಿ ಅಂತೂ ಫುಲ್ ಡೇ ಕಾಲಲ್ಲಿದ್ದರು. ಸೊ ನಾವು 5 o'clock ಅಷ್ಟೊತ್ತಿಗೆ ನಾವು ಆಚೆ ಬರಬೇಕಾಗಿತ್ತು. ಬಿಕಾಸ್ ನಾವು ಹೋಟೆಲಿಂದ ಚೆಕ್ಔಟ್ ಆಗಿ ಇದ್ವಲ್ಲ, ಅಲ್ಲಿಂದ ನಾವು ಇನ್ನೊಂದು ಹೋಟೆಲ್ಗೆ ನಾವು ಚೆಕ್-ಇನ್ ಆಗಬೇಕಿತ್ತು. ಸೊ 5 o'clockಗೆ ನಾವು ಚೆಕ್-ಇನ್ ಆಗಿಬಿಟ್ಟು ನಾವು ನಿನ್ನೆ ನಾನು ಹೇಳಿದೆ ನೋಡಿ, ಕಿಸ್ ಆಫ್ ದ ಸೀ ಶೋನ ನಾನು ನಾಳೆ ಹೋಗ್ತಾ ಇದ್ದೀನಿ ಸನ್ಸೆಟ್ ಟೌನಲ್ಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಬೇಕಾಗಿತ್ತು. ಸೊ ಅದು ಶೋ ಬಂದುಬಿಟ್ಟು 7:30 ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲಿಂದ ನಾವು ಬೇಗ ಹೊರಟ್ವಿ. ಇಲ್ಲಿ ವಾಟರ್ ಪಾರ್ಕ್ ಏನಿದೆ ಇಲ್ಲಿ ಹೋದ್ವಿ, ನಾವು ವಾಟರ್ ಪಾರ್ಕಲ್ಲಿ ಹೋದ್ವಿ. ಬಟ್ ನೆನ್ನೆಲ್ಲ ನಾವು ಸನ್ಸೆಟ್ ಟೌನಲ್ಲಿ ನಾವು ಆಡಿದ್ವಲ್ಲ, ಹಾಗಾಗಿ ನಾವೇನು ಅಷ್ಟೊಂದು ವಾಟರಲ್ಲಿ ಏನೂ ಆಡಲಿಲ್ಲ. ಜಸ್ಟ್ ನಾವು ಡೈರೆಕ್ಟಾಗಿ ಎಲ್ಲ ಡ್ರೈ ಗೇಮ್ಸ್ನೆಲ್ಲ ಆಡಿ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ವೆಲ್ ಸ್ಪೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಇನ್ನೂ ಬೇಕಾದ್ರೆ ಒಂದು 2-3 hours ಸ್ಪೆಂಡ್ ಮಾಡ್ಬೋದಾಗಿತ್ತು. ಬಿಕಾಸ್ ನಾವು ಹೋಟೆಲ್ ಚೆಕ್-ಇನ್ ಆಗಬೇಕಾಗಿರೋದ್ರಿಂದ ನಾವು ಬೇಗ ಹೊರಟ್ಬಿಟ್ವಿ. ಸೊ ಬೇಗ ಹೊರಟಿವಿ. ಬಟ್ ಬಿಟ್ಟೋಗೋಕ್ಕಂತೂ ತುಂಬ ಭಾರವಾದ ಮನಸ್ಸು. ಎಗೈನ್ ಇಲ್ಲಂತೂ ಪ್ರತಿಯೊಂದೊಂದು ಮೂಮೆಂಟು ಕೂಡ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮಕ್ಕಳೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಚ್ಚಿ ಅಂತೂ ಮೋಸ್ಟ್ ಆಫ್ ದ ಟೈಮ್ ಕಾಲಲ್ಲೇ ಇದ್ದರು ಪಾಪ. ನಾವೇನೇ ಆಲ್ಮೋಸ್ಟ್ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಟೈನಿ ಆಗಿದೆ. ಒಂಥರ ಇದೆಲ್ಲ ಸೆಟ್ಸ್ ಥರನೇ ಇದೆ. ಬಟ್ ಒಳಗಡೆ ಹೋದಂಗೆ ನಿಮ್ಗೆಲ್ಲಾದರೂ ನೀವು ಚೆನ್ನಾಗಿ ಫೀಲ್ ಮಾಡ್ಬೋದು ಅಂತ ನಾನು. ಸೊ ಹೋಟೆಲ್ಗೆ ಹೋಗಿ ಚೆಕ್-ಇನ್ ಆದ್ವಿ. ಈ ಹೋಟೆಲ್ಲು ಕೂಡ ಅಷ್ಟೇ ಸಿಟಿ ಸೆಂಟರಲ್ಲೇ ಇತ್ತು. ಅದು ಹೋಗಿದ್ದು ನಾವು ವಿಲಾ ಟೈಪ್ ಇತ್ತು, ಸ್ವಲ್ಪ ಗ್ರೀನರಿಯಿಂದ ಇತ್ತು. ಇದು ಸಿಟಿ ಸೆಂಟರಲ್ಲಿತ್ತು. ಬಟ್ ಇದೂ ಕೂಡ ಬೀಚ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಚ್ಚಿಗೆ ಆ್ಯಸ್ ಯೂಶ್ವಲ್ ಕಾಲ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನೇ ಕೂಡ ಚೆಕ್-ಇನ್ ಫಾರ್ಮಾಲಿಟೀಸ್ ಎಲ್ಲ ನಾನೇ ಮಾಡಿದೆ. ಹೋದಾಗ ಆ್ಯಸ್ ಯೂಶ್ವಲ್ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ನಾನು ವೆಲ್ಕಮ್ ಡ್ರಿಂಕ್ ತೊಗೊಂಡ್ವಿ. ತನ್ವಿ, ನಚಿ, ನಬೈ ಅವರು 3 ಜನ ರೂಮ್ ಕೀ ಬಂದ ತಕ್ಷಣ ಅವರು ಮೇಲ್ಗಡೆ ಹೋಗಿ ಡ್ರೆಸ್ಸಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಕೋದ್ರು. ಬಿಕಾಸ್ ನಮಗೆ ಅವರು ಡ್ರೈವರ್ 1 ಅವರಲ್ಲಿ ಬರ್ತೀನಿ ಅಂತ ಹೇಳಿದರು. ಸೊ ನಾವು ಫ್ರೆಶ್ ಅಪ್ ಆಗಬೇಕಾಗಿತ್ತಲ್ಲ, ಹಾಗಾಗಿ. ಸೊ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಹೋಟೆಲ್ಗೆ. ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಎಲ್ಲ ಚೆಕ್-ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನಾನು ಮೇಲೆ ಹೋಗೋ ಅಷ್ಟರೊಳಗಡೆ ತನ್ವಿ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಬಿಕಾಸ್ ಅದು ಬಾಟಪ್ ಬಂದುಬಿಟ್ಟು ಅದೊಂಥ ನಮಗೆ ಕೊಟ್ಟಿದ್ದು ಬಂದುಬಿಟ್ಟು ಸ್ವೀಟ್ ಸೂಟಲ್ಲಿ ನಮಗೆ ಕೊಟ್ಟಿದ್ದದು ರೂಮು. ಸೊ ಆ ಸ್ವೀಟ್ ಸೂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಲಕ್ಸುರಿಯಸ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ತನ್ವಿ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಬಾಟಪ್ಗೆ ಅಂತೂ ಸೆಂಟರಲ್ಲಿ ಇದ್ದಿದ್ದು ನೋಡಿಬಿಟ್ಟು ಮಾಮ್ ಅಂತ ಹೇಳ್ತಾ ಇದ್ಲು. ಸರಿ ಓಕೆ ಅಂತೇಳಿ ಇದು ಮಾಡಿದೆ. ಸೊ ಫೈನಲಿ ನಮ್ಮ ಡೇ 3ಯಲ್ಲಿ ಇಷ್ಟು ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವೆಲ್ಕಮ್ ಟು ದಿ ಹೋಟೆಲ್ ತನ್ವಿ. ನನಗಂತೂ ಈ ಹೋಟೆಲಲ್ಲಿ ಕಿಚನ್ ಅಂತೂ ತುಂಬ ಇಷ್ಟ ಆಯಿತು. ಏನೋ ಗೊತ್ತಿಲ್ಲ, ನನಗೆ ಟೈನಿ ಕಿಚನ್ ಅಂದರೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ. ನಾನು ಇವಾಗಿರೋ ಮನೆಯಲ್ಲೂ ಅಷ್ಟೇ ದೊಡ್ಡ ಕಿಚನನ್ನು ನಾನೆಲ್ಲ ಇದು ಮಾಡಿಬಿಟ್ಟು ಚಿಕ್ಕದಾಗಿ ಕಿಚನ್ ಮಾಡಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಏನೋ ಗೊತ್ತಾ, ನನಗೆ ಚಿಕ್ಕ ಕಿಚನ್ ಅಂದರೆ ತುಂಬ ಇಷ್ಟ ಆಗುತ್ತೆ.
ಸೊ ಇಲ್ಲಿ ಬೇಗ ಬೇಗ ಫ್ರೆಶ್ ಅಪ್ ಆಗಬೇಕಿತ್ತು. ತನ್ವಿ ಅಂತೂ ಫುಲ್ಲು ರಿಲ್ಯಾಕ್ಸಾಗಿ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ, ಬಾತ್ ಟಬ್ಬಲ್ಲಿ ಇರ್ತೀನಿ ಅಂದ್ಲು. ನಾನು ಅದೆಲ್ಲ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ ಅಮ್ಮ, ಬೇಗ ರೆಡಿಯಾಗಿ ಹೋಗಬೇಕು, ನಾವೀಗ ಡಿನ್ನರ್ ಮುಗಿಸಿ ನಾವು ಕಿಸ್ ಆಫ್ ದ ಸೀ ಶೋಗೆ ಹೋಗೋದಿದೆ. ಸೊ ನಮಗೆ ಟೈಮ್ ಇಲ್ಲ, ಬೆಳಿಗ್ಗೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತೇಳಿ ಅವಳನ್ನ ಕನ್ವಿನ್ಸ್ ಮಾಡಿದ್ದಾಯಿತು. ಸೊ ಆ್ಯಸ್ ಯೂಶ್ವಲ್ ನಚ್ಚಿಗೆ ಕಾಲ್ಸ್ ಬರ್ತಾನೇ ಇತ್ತು. ಯಾಕೆಂದರೆ ನಮಗಿಲ್ಲಿ ಸಂಜೆ ಆದರೆ ಇಲ್ಲಿ ಇಂಡಿಯಾದಲ್ಲಿ ಮಧ್ಯಾಹ್ನ ಆ ಥರ ಇರ್ತಾಯಿತ್ತಲ್ಲ. ಸೊ ನಮಗೆ ಅವಾಗ ಒಂಥರ ರೆಗ್ಯುಲರ್ ಕಾಲ್ ಕಂಟಿನ್ಯೂಸ್ ಆಗೇ ಬರ್ತಾಯಿತ್ತು. ಸೊ ನಾವು ಫೈನಲಿ ಸನ್ಸೆಟ್ ಟೌನ್ಗೆ ಹೋದ್ವಿ. ಸೊ ಲೈಕ್ ನೆನ್ನೆನೂ ಕೂಡ ಸನ್ಸೆಟ್ ಟೌನ್ದು ನೈಟ್ ವ್ಯೂ ನೋಡಿದ್ವಿ, ತುಂಬ ಡ್ರೀಮಿ ಆಗಿತ್ತು. ಇವತ್ತೂ ಕೂಡ ಅಲ್ಲೇ ಹೋದ್ವಿ. ನನಗಂತೂ ಇದಂತೂ ಸ್ವರ್ಗ ಥರನೇ ಇತ್ತು. ವಿನ್ ವಂಡರ್ ಆಗಿರ್ಬೋದು, ಈ ಸನ್ಸೆಟ್ ಟೌನ್ ಅಂತೂ ಲೈಕ್ ತುಂಬ ಚೆನ್ನಾಗಿದೆ. ನಿಮಗೆ ಇದು ಮೂರೂ ಕೂಡ ಲೈಕ್ ತುಂಬ ಬ್ಯೂಟಿಫುಲ್ ಅಂತ ನನಗೆ ಹೇಗೆ ಹೇಳ್ತಾರೆ, ಒಂಥರ ಸ್ವರ್ಗ ಥರ ಕಲರ್ಫುಲ್ಲು, ಮೈಂಡ್ ಬ್ಲೋಯಿಂಗ್ ಅಂತಾರಲ್ಲ ಆ ಥರ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಸೊ ಇದು ಕಿಸ್ ಆಫ್ ದ ಸೀ ಶೋ ಇದು ತುಂಬ ಫೇಮಸ್ ಶೋ ಆಯಿತಾ. ಇದು 30 to 40 ಮಿನಿಟ್ಸ್ ಇರುತ್ತೆ. ತುಂಬ ಜನ ಇದ್ದರು. ನಾವು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಪಾಪ್ಕಾರ್ನು ಮತ್ತು ಗ್ರೌಂಡ್ನಟ್ ಎಲ್ಲ ಇತ್ತು, ಅದೆಲ್ಲ ತೊಗೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಈವ್ನಿಂಗ್ ಅಂತೂ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೇರ್ಸ್ ಅಂತೂ ತುಂಬ ಚಾಲೆಂಜಿಂಗ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಫೋಟೋ ಪೋಸ್ಕೊಂಡು ನಮಗೆ ನಿನ್ನ ಡೇ ಸ್ಟಾರ್ಟ್ ಆಯಿತು, ಮೀನ್ಸ್ ಶೋ ಸ್ಟಾರ್ಟ್ ಆಯಿತು. ಇದನ್ನು ಕೂಡ ಅಷ್ಟೇ, ಶೋ ಅಂತೂ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಲೈವ್ ಫೈರ್ ಇರೋದು ಇತ್ತು. ನನಗಂತೂ ಅದು ತುಂಬ ಚೆನ್ನಾಗಂತ ಅನಿಸ್ತು. ಲೈಕ್ ಅದು ಅಂದರೆ ಲೈಕ್ ನಮಗೆ ಫೈರ್ದೆಲ್ಲ ಅದನ್ನು ಎಲ್ಲೋ ಒಂದು ಸ್ವಲ್ಪ ಬಾಯಿಂದ ಹೀಗೆ ಮಾಡೋದು ಒಂದು ಸ್ವಲ್ಪ ಮಾತ್ರ ಇರುತ್ತೆ ಅಲ್ವಾ. ಬಟ್ ಇವ್ರದ್ದಂತೂ ಕಂಟಿನ್ಯೂಸ್ ಆಗಿ ಫೈರ್ ಇತ್ತು. ಆಮೇಲಿಂದ ಕ್ರ್ಯಾಕರ್ಸ್ ಬರ್ಸ್ಟ್ ಎಲ್ಲ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಚ್ ಅ ಬ್ಯೂಟಿಫುಲ್ ಶೋ ಅಂತಲೇ ಹೇಳ್ಬೋದು. ನಾನೆಲ್ಲ ಸುಮ್ಮನೆ ಜಸ್ಟ್ ಮಾಮೂಲಿ ವಾಟರ್ ಮ್ಯೂಸಿಕ್ ಇರುತ್ತಲ್ಲ ಆ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಈ ಥರ ಅದರಿಂದ ಒಂದು ಸ್ಟೋರಿ ಕ್ರಿಯೇಟ್ ಆಗಿತ್ತು, ಅದೆಲ್ಲ ಚೆನ್ನಾಗಿತ್ತು. ಬಟ್ ಇದಕ್ಕೆಲ್ಲ ನಾನು ಮ್ಯೂಸಿಕ್ ಎಲ್ಲದಕ್ಕೂ ಕೂಡ ಮ್ಯೂಸಿಕ್ ಇದೆ. ಆ ಮ್ಯೂಸಿಕ್ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ಆ್ಯಸ್ ಯೂಶ್ವಲ್ ಕಾಪಿರೈಟ್ ಆಗುತ್ತೆ. ಹಂಗಾಗಿ ನಾನು ಆ ಮ್ಯೂಸಿಕ್ನ ಮ್ಯೂಟ್ ಮಾಡಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇದು ಶೋ ಅಂತೂ ನೀವು ಮಿಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಕಿಸ್ ಆಫ್ ದ ಸೀ ಶೋ ಒಂದಿದೆ ಮತ್ತು ಸಿಂಫೋನಿ ಆಫ್ ದ ಸೀ ಶೋ ಎರಡಿದೆ. ಬಟ್ ನಾವು ಸಿಂಫೋನಿ ಆಫ್ ದ ಸೀ ಶೋ ನಾವು ನೋಡೋಕ್ಕಾಗಲಿಲ್ಲ. ಬಟ್ ಕಿಸ್ ಆಫ್ ದ ಸೀ ಶೋ ಇದನ್ನು ಮಾತ್ರ ನಾವು ನೋಡಿದ್ವಿ. ಇದಂತೂ ನಾನು ಹೇಳಿದ್ನಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಕ್ ಒಂದು 40 ಮಿನಿಟ್ಸ್ ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಒಂದು ಸಣ್ಣ ನಾನು ಇದ್ರದ್ದು ಸ್ಟೋರಿ ಆ್ಯಕ್ಚುಲಿ ಏನನ್ನೋದನ್ನು ನಾನು ಹೇಳಲ್ಲ. ಹೇಳಿದ್ರೆ ನಿಮ್ಗೆ ಯಾರು ನೋಡೋರಿಗೆ ಕ್ಯೂರಿಯಾಸಿಟಿ ಹೋಗುತ್ತೆ ಅಂತ ಅನಿಸುತ್ತೆ. ನಾನು ಇದನ್ನು ಫುಲ್ ಡೀಟೇಲ್ ವೀಡಿಯೋನ ಬರೀ ಈ ಶೋದ ವೀಡಿಯೋನ ನಾನು ಇನ್ನೊಂದು ಇದರಲ್ಲಿ ನಾನು ಹಾಕಿ ಅದನ್ನು ನಿಮ್ಮ ಜೊತೆ ಆ ಲಿಂಕನ್ನ ಶೇರ್ ಮಾಡ್ತೀನಿ, ಅದರಲ್ಲಿ ನೋಡಿ. ಬಟ್ ಇದರಲ್ಲಿ ಸ್ಟೋರೀಸು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಲೈಕ್ ಆ ಬ್ಲೂ ಸ್ಕೈಗೆ, ಆ ಸಮುದ್ರದ ಮಧ್ಯದಲ್ಲಿ ಇದು ಲೈಟಿಂಗ್ಸು ಜೊತೆಗೆ ಮ್ಯೂಸಿಕ್ಕು, ಆ ಫೈರು ಜೊತೆಗೆ ಆ ಕ್ರ್ಯಾಕರ್ಸು, ಮಧ್ಯದಲ್ಲ ನೀರು ಬಂದು ಹೋಗೋದು. ವಾವ್ ಎಷ್ಟು ಆ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಜನ ಮಾತಾಡ್ತಾಯಿದ್ರು ಗೊತ್ತಾ, ಗಜ 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 ಅಂತ ಸೌಂಡ್ ಇತ್ತು. ಒನ್ಸ್ ದ ಶೋ ಸ್ಟಾರ್ಟ್ ಮೀನ್ಸ್ ಎಲ್ಲ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಂತಲೇ ಹೇಳ್ಬೋದು. ಅಷ್ಟು ಕ್ವಯಟ್ ಆಗಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಅದು ಕಣ್ಣಲ್ಲಿ ನೋಡ್ತಾ ಬಾಯೇ ಬರ್ತಾಯಿಲ್ಲ, ಅಷ್ಟು ಮ್ಯೂಟ್ ಆಗಿಬಿಟ್ರು ಎಲ್ಲರೂ ಅಂತಲೇ ಹೇಳ್ಬೋದು.
ಐ ಹೋಪ್ ನಿಮಗಂತೂ ಇದು ಶೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ರಿಯಲಾಗಿ ನೋಡ್ಬೇಕು ನೀವು. ನೋಡಿ, ಕೆಳಗಡೆ ಒಂದು ಫೈರ್ ಆಗ್ತದೆ, ಮೇಲ್ಗಡೆ ಕ್ರ್ಯಾಕರ್ಸ್ ಬಸ್ಟ್ ಆಗ್ತಾಯಿದೆ. ಅದು ಆ ಸ್ಕೈ, ಬ್ಲ್ಯಾಕ್ ಸ್ಕೈ ಮಧ್ಯೆ ಇವೆರಡು ಕಲರ್ಫುಲ್ಲು, ಒಂದು ಭೂಮಿಯಿಂದ ಒಂದು ಆಕಾಶದಿಂದ ಬರ್ತಾ ಇದೆ. ಜೊತೆಗೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಮ್ಯೂಸಿಕ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಶೋ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದಮೇಲೆ ಈ ಶೋ ಆದಮೇಲಿಂದ ನಮಗೆ ಅಲ್ಲಿ ಆಚೆ ಹೋಗಿದ ತಕ್ಷಣ ಅಲ್ಲಿ ಒಂದು ಡಿ ಜೆ ಇರುತ್ತೆ ಆಯಿತಾ. ಅಲ್ಲಿ ಎಲ್ಲರೂ ಕೂಡ ಒಂದು ಓಪನ್ ಆಲ್ ಓಕೆನಾ, ಅಲ್ಲಿ ಹೋದರೆ ಡ್ಯಾನ್ಸ್ ಮಾಡ್ಬೋದು. ಎಷ್ಟು ಸಾಂಗ್ಸ್ ಹಾಕಿದ್ರೆ, ನಾವೆಲ್ಲ ಒಂದು ಸಾಂಗ್ 2 ಸಾಂಗ್ ಹಾಕ್ತಾರೆ, ಲೈಕ್ ವೈಂಡ್ ಅಪ್ ಸಾಂಗ್ ಅಂತ ನಾವಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನೋಡಿದ್ರೆ ಸಾಂಗ್ಸ್ ಮೇಲೆ ಸಾಂಗ್ಸ್ ಆಗ್ತಾನೇ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಎಷ್ಟು ನಭಯ್ ಅಂತೂ ಎಷ್ಟು ಡ್ಯಾನ್ಸ್ ಮಾಡಿದ್ದಾನೆ ಗೊತ್ತಾ. ನಾವು ಡ್ಯಾನ್ಸ್ ಮಾಡಿದ್ವಿ. ನಚ್ಚಿ ಅಲ್ಲೂ ಕೂಡ ಕಾಲ್ ಬರ್ತಾಯಿದೆ, ಅವ್ರಿಗೆ ಅದು ಯಾರೂ ಕೇಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಚ್ಚಿ ಅಂತೂ ನನಗಂತೂ ಕಾಲ್ ಕೇಳಿಸ್ಕೊಳಕ್ಕೆ, ಜನದ ಬೇರೆ ರಶ್ ಇದೆ ನೋಡಿ, ಎಷ್ಟು ಕ್ರೌಡ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಆ ಶೋ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಇದು ಎಕ್ಸಿಟಲ್ಲಿ ಇದು ಶೋ ಇದೆ, ಇದು ಡಿ ಜೆ. ಈ ಡಿ ಜೆನಂತೂ ಎಷ್ಟು ಜನ, ಮಕ್ಕಳು ಅಂತ ಇಲ್ಲ, ಆ ವಯಸ್ಸಾಗಿದ್ದ ಅಜ್ಜಿ, ಅಂಕಲ್, ತಾತ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಲ್ಲೂ ಕೂಡ ಮ್ಯೂಸಿಕ್ ಇದೆ. ಎಷ್ಟು ಮ್ಯೂಸಿಕ್ ನಿಮಗೆ ಒಂದೊಂದು ಇದರಲ್ಲೂ ಕೂಡ ಸ್ಟೆಪ್ಪಲ್ಲೂ ಇದೆ. ಬಟ್ ಇದಂತೂ ಸನ್ಸೆಟ್ ಟೌನ್ದಂತೂ ನೀವು ಒಂದು ಅಲ್ಲೇ ಇದ್ದು ನೀವು ಮಜಾ ಮಾಡ್ಬೋದು. ಅಂದರೆ ಲೈಕ್ ನೀವು ಎಲ್ಲಿನೂ ಕೂಡ ಹೋಟೆಲ್ಸ್, ರೂಮ್ಸ್ಗಳೆಲ್ಲ ಇರುತ್ತೆ, ಇಲ್ಲೂ ಕೂಡ ನೀವು ಸ್ಟೇ ಮಾಡ್ಬೋದು. ಬಟ್ ನಮಗೆ ಸಿಟಿ ಸೆಂಟರ್ ಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋಗಿದ್ವಿ. ಬಟ್ ನಾನು ಅನ್ಕೊತಿದ್ದೆ ನಾವು ಇಲ್ಲೇ ರೂಮ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ನೀವು ಸ್ಟೇ ಆಗ್ಬೋದು ಆ್ಯಸ್ ಪರ್ ಯುವರ್ ದಿಸ್ ಥಿಂಗ್ ಅಂತ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ವೀಡಿಯೋಸ್ ಮಾಡೋಣ, ಎಷ್ಟು ಸಾಂಗ್ಸ್ ಮಾಡೋಣ, ಎನರ್ಜಿ ಎಲ್ಲಿಂದ ತಗೊಬರೋಣ. ನಾನಂತೂ ನಚ್ಚಿಗೆ ವೀಡಿಯೋ ಮಾಡಿ ಸಾಕು ಬಾ ಡ್ಯಾನ್ಸ್ ಮಾಡಂತ ಹೇಳ್ತಾಯಿದ್ದೆ. ತನ್ವಿ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದು. ಸೊ ಓವರಾಲ್ ನಮ್ಮದು ಹಾಲಿಡೇ ಮಾತ್ರ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕಪಲ್ಸೂ ಅಷ್ಟೇ ತುಂಬ ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ತನ್ವಿ ಅಂತೂ ಆ ಡಿ ಜೆನಲ್ಲಿ ಬರ್ತಾಯಿತ್ತಲ್ಲ, ಇದು ಯಾರು ಸಾಂಗ್ ಆಡಿದ್ದಾರೆ, ಅದು ಯಾರು ಸಾಂಗು, ನನ್ನ ಫೇವ್ರೇಟ್ ಸಾಂಗ್ ಅಂತ ಅವಳು ಬರೀ ಅನಲೈಸ್ ಮಾಡೋದೇ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಲೈಕ್ ಇದನ್ನು ಕೂಡ ಅಷ್ಟೇ ಆಲ್ಮೋಸ್ಟ್ 1 hour ಮೋಸ್ಟ್ಲಿ ಅವರು ಪ್ಲೇ ಮಾಡ್ಬೋದು ಅನಿಸುತ್ತೆ. ಬಟ್ ನಮಗೆ ಟೈಮ್ ಆಗಿಬಿಡ್ತಾಯಿತ್ತು. ಟೈಮ್ ಆಗೋದಕ್ಕಿಂತಲೇ ನಾವು ಆಲ್ರೆಡಿ ವಿನ್ ವಂಡರ್ಸಲ್ಲೇ ಅರ್ಧ ಓವರ್ ಇದಾಗ್ಬಿಟ್ಟಿದ್ವಿ. ಮತ್ತು ಇಲ್ಲೂ ಕೂಡ ಆಡೋಕ್ಕೆ ಎನರ್ಜಿನೇ ಇಲ್ಲ. ಬಟ್ ಸ್ಟಿಲ್ ನಾವು ಆಡ್ತಾಯಿದ್ವಿ. ಒಬ್ಬ ಅಂತೂ ನಭಯ್ ಆಡಿ ಡ್ಯಾನ್ಸ್ನ ನೋಡ್ಬಿಟ್ಟು, ಬ್ರೋ ವಾಟ್ ಎ ಡ್ಯಾನ್ಸ್ ಬ್ರೋ ಯು ಆರ್ ಡೂಯಿಂಗ್ ಅಂತ ಹೇಳ್ಬಿಟ್ಟು ಅವನಂತೂ ನನಗೆ ಹಗ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಹೇಳ್ತಾಯಿದ್ರು. ಸೊ ನಚ್ಚಿಗಂತೂ ಫುಲ್ ಖುಷಿಯಾಗಿತ್ತು. ನೋಡು ನನ್ನ ಮಗನಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಳ್ತಾಯಿದ್ದೆ, ಅವ್ರು ಮಾಡೋ ನಾಟಿನೆಸ್ ಏನಾದರೂ ನೀವು ನೋಡಬೇಕು, ಅವಾಗ ಏನು ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ದೆ. ಸೊ ಈ ರೀತಿಯಾಗಿ ನಮ್ಮ ಡೇ ತುಂಬ ಚೆನ್ನಾಗಿ ಆಯಿತು. ಇಲ್ಲಿ ಆಲ್ಮೋಸ್ಟ್ ಒಂದು 10 o'clock ತನಕ ನಾವು ಅಲ್ಲೇ ಇದ್ಬಿಟ್ಟು ಆಮೇಲಿಂದ ಹೊರಟ್ವಿ. 10 o'clock ತನಕನೂ ಆಲ್ಮೋಸ್ಟ್ 10:30, 11 ತನಕನೂ ಇದ್ವಿ. ಇನ್ನೂ ಡಿ ಜೆ ಕಂಟಿನ್ಯೂ ಮಾಡ್ತಾನೇ ಇದ್ದರು. ಬಟ್ ನಾವು ಲೇಟ್ ಆಗುತ್ತೆ ಅಂತ ಹೇಳಿದ್ನೆಲ್ಲ ಹೊರಟ್ಬಿಟ್ವಿ. ಬಟ್ ನೀವು ಕೂಡ ಹೋದರೆ ಆಲ್ಮೋಸ್ಟ್ ಒಂದು 12 o'clock, 1 o'clock ತನಕನೂ ಇಲ್ಲಿ ಸ್ಟೇ ಮಾಡ್ಬೋದು ಅಂತಲೇ ಹೇಳ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ನಿಮಗೆಲ್ಲೂ ಬೋರಿಂಗ್ ಅನಿಸಲ್ಲ, ಏನೂ ಇಲ್ಲ. ಬಟ್ ಎನರ್ಜಿ ಮಾತ್ರ ನಿಮ್ಮ ಬಾಡಿಯಲ್ಲಿ ತುಂಬ ಇರಬೇಕಂತ ಹೇಳ್ತೀನಿ. ಸೊ ಎಷ್ಟು ಫನ್ ಮಾಡ್ತೀರಾ ಅಷ್ಟು ನಿಮಗೆ ಪೂರಾ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟು ಒಂದು ಬಗ್ಗಿನಲ್ಲಿ ಫೋಟೋ ತೊಗೊಂಡು ಹೊರಟ್ವಿ. ಸೊ ಇದು ಸಿಟಿಯಿಂದ, ಸನ್ ಸಿಟಿ ಟೌನಿಂದ ಆಚೆ ಬಂದ್ವಿ. ಅಲ್ಲಿ ಬಂದಮೇಲೆ ಮಾರ್ಟಲ್ಲಿ ನಮಗೆ ಫುಲ್ಲು ಬಾಯಾರಿಕೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನೀರು ತೊಗೊಳ್ಳೋಣ ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಸೊ ಈ ರೀತಿಯಾಗಿ ನಮ್ಮ ಡೇ ಹೀಗಿತ್ತು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಯಾವ್ದಾದ್ರು ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಥವಾ ತುಂಬ ಜನ ನನಗೆ ವಾಟ್ಸಪ್ಪಲ್ಲೇ ಕೇಳಿದ್ದೀರ, ಅಂದರೆ ನನ್ನ ಕಾಂಟ್ಯಾಕ್ಟಲ್ಲಿ ಲಿಂಕ್ ಹಾಕಿರ್ತೀನಲ್ಲ ಅದರಲ್ಲೇ ಕೇಳಿದ್ರೆ ನಾನು ತುಂಬ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ಇನ್ನೇನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.